ಬಂಧುಗಳೇ, ಇವತ್ತು ವಾತಾವರಣ ನೋಡಿದ್ರೆ ದೇಶಾದ್ಯಂತ ಒಳ್ಳೆ ವಾತಾವರಣ ಕಾಣಿಸ್ತಾ ಇದೆ. 400 ಪಾರ್ ಅಂತ ನಾವೇ ಹೇಳ್ತಾ ಇದ್ದೀವಿ. ಖರ್ಗೆ ಅವ್ರ ಬಾಯಿಂದಲೂ ಕೂಡ ಬಂದಿದೆ. ಆದರೆ ನಾನು ಈ ವೇದಿಕೆನಲ್ಲಿ ನಾವು 400ಕ್ಕಿಂತ ಜಾಸ್ತಿ ಗೆದ್ದು ಬಿಡ್ತೀವಿ ಅನ್ನೋ ಅತ್ಯುತ್ಸಾಹ ಇದೆಯಲ್ಲ, ಈ ಅತ್ಯುತ್ಸಾಹ ಮುಳುವಾಗಬಾರದು ಅನ್ನೋದನ್ನ ಹೇಳಲಿಕ್ಕೆ ಬಂದಿದ್ದೀನಿ. 2004ರಲ್ಲಿ ಇಡೀ ದೇಶಾದ್ಯಂತ ಯಾವ ರೀತಿ ವಾತಾವರಣ ಇತ್ತು ಅಂತ ಹೇಳಿದ್ರೆ, 1998ರಲ್ಲೇ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿ ಜಗತ್ತಿಗೆ ನಾವು ಯಾರಿಗೋಕ್ಕಿಂತ ಕಡಿಮೆ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ತೋರಿಸಿದಂತಹ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಸರ್ವ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ. ಸುವರ್ಣ ಚತುಷ್ಪಥ ಹೆದ್ದಾರಿ ಅಂತ ಹೇಳಿ ಇವತ್ತು ಇಡೀ ದೇಶಾದ್ಯಂತ ರೋಡ್ ನೆಟ್ವರ್ಕ್ ನ ಇಂಪ್ರೂವ್ ಮಾಡಿದಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಅಷ್ಟು ಮಾತ್ರ ಅಲ್ಲ, ಇವತ್ತೇನು ಅನ್ನಭಾಗ್ಯ ಅಂತ ನೀವು ಹೇಳ್ತಿರಲ್ಲ, ಅನ್ನಭಾಗ್ಯ ಇದೆಯಲ್ಲ, ಅದನ್ನು ಒರಿಜಿನಲ್ ಆಗಿ 2000ರಲ್ಲಿ ಇಡೀ ಜಗತ್ತಿನ ನಾಯಕರು ಮಿಲೇನಿಯಂ ಬರ್ತಾ ಇದೆ, ಹೊಸ ಸಹಸ್ರಮಾನ ಬರ್ತಾ ಇದೆ, ಈ ಸಹಸ್ರಮಾನದ ಚಾಲೆಂಜಸ್ ಏನು ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿ ಒಟ್ಟಿಗೆ ಸೇರಿದಾಗ ಅವರಿಗೆ ಸಹಸ್ರಮಾನದ ಏನು ಚಾಲೆಂಜಸ್ ಸವಾಲುಗಳೇನು ಅಂತ ಹೇಳಿದ್ರೆ, ಒಂದು ಹಸಿವು, ಇನ್ನೊಂದು ಶಿಕ್ಷಣ, ಇನ್ನೊಂದು ಆರೋಗ್ಯ ಅಂತ ಹೇಳ್ಬಿಟ್ಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇಟ್ಕೊಂಡ್ರು. ಅದಕ್ಕೆ ಅನುಗುಣವಾಗಿ 2000 ಅದೇ ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ್ಯೋದಯ ಅನ್ನ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು. ಅಂತಹ ಅದ್ಭುತವಾದಂಥ ಯೋಜನೆಯೇ ಇವತ್ತು ನಿಮ್ಗೇನು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಹೇಳ್ತೀರಿ, ಅದು 2013ನಲ್ಲಿ ಆಕ್ಟ್ ಆಗಿ ಬಂತು. ಆದರೆ ಉಚಿತವಾಗಿ ಅಕ್ಕಿಯನ್ನು ಕೊಡುವಂತಹ ಯೋಜನೆ ತಂದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದಲ್ಲೇ ಏನು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ, ಪ್ರಸಿದ್ಧರಾಗಿದ್ದಾರೆ. ವಾಜಪೇಯಿ ಗೆಲ್ತಾರೆ ಅಂತ ನಮ್ಮ ಕಾರ್ಯಕರ್ತರು ಉದಾಸೀನ ಪ್ರವೃತ್ತಿಯನ್ನು ತೋರಿದ್ರು. ನಾನು ಹೋಗಿ ಓಟ್ ಕೇಳಲಿಲ್ಲ ಅಂತಂದ್ರೆ ಅವನು ವಾಜಪೇಯಿ ಮುಖ ನೋಡಿ ಓಟ್ ಹಾಕ್ತಾರೆ, ನಾನು ಒಂದು ಓಟ್ ಹಾಕ್ಲಿಲ್ಲ ಅಂತಂದ್ರು ಏನೋ ಉಳಿದವರೆಲ್ಲ ಓಟ್ ಹಾಕ್ತಾರೆ ಅಂತ ಹಿಂಗೆ ಹೇಳಿ ಈ ಉದಾಸೀನ ಪ್ರವೃತ್ತಿ ಏನಿದೆಯಲ್ಲ, ಹಾಗಾಗಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೊಂದು ಅವಧಿಗೆ ಪ್ರಧಾನಿ ಆಗುವಂಥದ್ದನ್ನ ನಾವು ಕಳ್ಕೊಂಡು ಸುಮಾರು 10 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿತು. ಅವತ್ತು ನಮ್ಮ ಕಾರ್ಯಕರ್ತರು ಮಾಡಿದ ತಪ್ಪಿಗೆ ಈ ದೇಶ 10 ವರ್ಷ ವನವಾಸವನ್ನು ಅನುಭವಿಸಿತು. ಅದು ಭಾರತೀಯ ಜನತಾ ಪಕ್ಷಕ್ಕೆ ಆದಂತ ಹಿನ್ನಡೆ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಒಬ್ಬ ಧೀಮಂತ ನಾಯಕನನ್ನ ಮತ್ತೆ ಪ್ರಧಾನಿಯಾಗಿ ಕಳ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಿದ್ವಲ್ಲ, ಆ ತಪ್ಪು 2024ರಲ್ಲಿ ಆಗಬಾರದು. ಅದಕ್ಕೋಸ್ಕರವಾಗಿ ನಾವೆಲ್ಲ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ಬ್ರಿಜೇಶ್ ಚೋಟ ಗೆಲ್ತಾರೆ, ನನ್ನ ಜೊತೆಗಿದ್ದಾರೆ, ಎಲ್ಲ ಶಾಸಕರಿದ್ದಾರೆ, 7 ಜನ ಶಾಸಕರಿದ್ದಾರೆ, ಏನು ತೊಂದರೆ ಇಲ್ಲ, ಕಾರ್ಯಕರ್ತರಿದ್ದಾರೆ ಅಂತ ಹೇಳಿ ಮೈ ಮರೆಯಕ್ಕೆ ಹೋಗಬೇಡಿ. ಒಂದು ಕಾಲದಲ್ಲಿ ಕಾಸರಗೋಡು ಕೂಡ, ಪಕ್ಕದಲ್ಲಿರುವ ಕಾಸರಗೋಡು ಕೂಡ ನಮ್ಮ ಪರವಾಗಿರುವಂಥವ್ರ ಸಂಖ್ಯೆ ಜಾಸ್ತಿ ಇತ್ತು. ಇವತ್ತು ಕಾಸರಗೋಡು ಏನಾಗಿದೆ? ದಕ್ಷಿಣ ಕನ್ನಡದಲ್ಲೂ ಕೂಡ ಒಂದು ಅಪಾಯಕಾರಿಯಾದಂಥ ವಾತಾವರಣ ಇದೆ. ಹಾಗಾಗಿ ಮೈ ಒಂದು ಎಚ್ಚರವನ್ನು ನೀವು ತಪ್ಪಬೇಡಿ ಅಂತ ಹೇಳೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಬಂಧುಗಳೇ, ವಾಜಪೇಯಿ ಅವರು ಸೋತ ನಂತರ ಏನೇನು ಪರಿಸ್ಥಿತಿ ಆಯಿತು? ಡೆಲ್ಲಿನಲ್ಲಿ ದೀಪಾವಳಿ ಹಿಂದಿನ ದಿನ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಲುಂಬಿನಿ ಗಾರ್ಡನ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಮಲ್ಲೇಶ್ವರಂ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಪುಣಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಜರ್ಮನ್ ಬೇಕರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಗುಜರಾತ್ ನಲ್ಲಿ ಸೂರತ್ ನಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ಕೂಡ ಬಾಂಬ್ ಬ್ಲಾಸ್ಟ್ಗಳು ಪ್ರಾರಂಭ ಆಯಿತು. ಹಿಂದೂಗಳ ಮಾರಣ ಹೋಮ ಪ್ರಾರಂಭ ಆಯಿತು. ಮುಂಬೈ ಅಟ್ಯಾಕ್ ಆಯಿತು. ತಕ್ಕ ಪ್ರತ್ಯುತ್ತರ ಕೊಡುವಂತ ಎದೆಗಾರಿಕೆ ಇಲ್ದಂಗಾಯ್ತು. ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರನ್ನ ಒಳಗಾಕಿದ್ರು, ಕರ್ನಲ್ ಪುರೋಹಿತರನ್ನ ಒಳಗಾಕಿದ್ರು. ಪರಿಸ್ಥಿತಿ ಯಾವ ರೀತಿ ಸೃಷ್ಟಿ ಆಯ್ತು ಅಂತಂದ್ರೆ, ಹಿಂದೂಗಳು ಭಯದ ವಾತಾವರಣದಲ್ಲಿ ಬದುಕುವಂತಹ ವಾತಾವರಣ 2004ರಿಂದ 2014 ಸೃಷ್ಟಿಯಾದ ನಂತರ ನಮ್ಮ ಕಾರ್ಯಕರ್ತರು ಎಚ್ಚೆತ್ತು ಈ ಸಾರಿ ದೇಶಕ್ಕೆ ಮೋದಿಯನ್ನು ತರಲೇಬೇಕು ಅಂತ ಹೇಳಿ ನೀವೆಲ್ಲ ಮೈಚಳಿ ಬಿಟ್ಟು ನೀವು ಕೆಲಸನ ಮಾಡಿದ್ರಿಂದಾಗೆ 283 ಸೀಟನ್ನು ಗೆದ್ದು ಭಾರತೀಯ ಜನತಾ ಪಕ್ಷ 30 ವರ್ಷಗಳ ನಂತರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸ್ವಂತ ಬಲದಿಂದ ಸರ್ಕಾರವನ್ನು ಮಾಡಿತು. ಆ ನಿಮ್ಮ ಒಂದು ಓಟ್ ಏನು ಪರಿಣಾಮ ಬೀರಿದೆ ಅನ್ನೋದು ಕೇಳಬೇಕು ಅಂತಂದ್ರೆ, 75 ವರ್ಷದ ಹಿಂದಕ್ಕೆ ಹೋಗಿ. 75 ವರ್ಷದ ಹಿಂದೆ ಇಡೀ ಜಿಯೋಪಾಲಿಟಿಕ್ಸ್, ಜಾಗತಿಕ ರಾಜಕಾರಣ ಅಂತ ಹೇಳ್ತೀವಲ್ಲ, ಅದನ್ನು ಕಂಟ್ರೋಲ್ ಮಾಡ್ತಿದ್ದವ್ರು ಯಾರು? ಸೆಕೆಂಡ್ ವರ್ಲ್ಡ್ ವಾರಿಗೆ ಹೋಗಿ. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ನೀವೆಲ್ಲ ಇತಿಹಾಸವನ್ನ, ಕನಿಷ್ಠ ಇತಿಹಾಸವನ್ನಾದ್ರೂ ಓದಿರ್ತೀರಿ. ಸೆಕೆಂಡ್ ವರ್ಲ್ಡ್ ವಾರ್ ನ ಇಡೀ ಕಂಟ್ರೋಲ್ ಮಾಡ್ತಿದ್ದವ್ರು ಯಾರು ಅಂತಂದ್ರೆ 3 ಜನ ಜಾಗತಿಕ ನಾಯಕರಿದ್ರು. ಒಂದು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಅಮೆರಿಕನ್ ಪ್ರೆಸಿಡೆಂಟ್, ಇನ್ನೊಂದು ವಿನ್ಸ್ಟನ್ ಚರ್ಚಿಲ್, ಬ್ರಿಟನ್ ನ ಪ್ರೈಮ್ ಮಿನಿಸ್ಟರ್ ಇದ್ದಿದ್ದು, ಇನ್ನೊಂದು ಜೋಸೆಫ್ ಸ್ಟಾಲಿನ್, ರಷ್ಯಾದ ಪ್ರೀಮಿಯರ್ ಇದ್ರು.
ಜೋಸೆಫ್ ಸ್ಟಾಲಿನ್, ರೂಸ್ವೆಲ್ಟ್, ಚರ್ಚಿಲ್, 3 ಜನ ಇಡೀ ಜಾಗತಿಕ ನಾಯಕತ್ವವನ್ನ ಅವ್ರು ವಹಿಸ್ಕೊಂಡಿದ್ರು. ಇಡೀ ಜಗತ್ತಿನ ರಾಜಕಾರಣವನ್ನ ನಿರ್ಧಾರ ಮಾಡ್ತಾ ಇದ್ರು. 75 ವರ್ಷದ ನಂತರ ನೀವು ಯೋಚನೆ ಮಾಡಿದ್ರೆ ಇವತ್ತು ಜಾಗತಿಕ ರಾಜಕಾರಣವನ್ನ ನಿರ್ಧಾರ ಮಾಡ್ತಾ ಇರುವಂತವ್ರು, ಇಡೀ ಜಗತ್ತಿನ ನಾಯಕ ಅಂತ ಅನಿಸ್ಕೊಂಡಿರೋರು ಯಾರು? ನರೇಂದ್ರ ಮೋದಿ. ಆ ನರೇಂದ್ರ ಮೋದಿ ಇವತ್ತು ಇಷ್ಟು ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ ಕಾರಣ ಏನಂತಂದ್ರೆ ನಿಮ್ಮ ಒಂದು ಓಟು. 2014ರಲ್ಲಿ ಕೊಟ್ಟಂತ ನಿಮ್ಮ ಒಂದು ಓಟು 2019ರಲ್ಲಿ ರಿಪೀಟ್ ಮಾಡಿದಂತಹ ಮತ್ತೊಂದು ಓಟು 2024ರಲ್ಲಿ ಮತ್ತೊಂದು ಸಾರಿ ನರೇಂದ್ರ ಮೋದಿಜಿಯವ್ರನ್ನ ಅಭೂತಪೂರ್ವವಾದಂತಹ ಬಹುಮತ ಜೊತೆಗೆ ಗೆಲ್ಲಿಸಿದ್ರೆ ಅನ್ಕ್ವಶನಬಲ್ ಗ್ಲೋಬಲ್ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ. ಇವತ್ತು ಯುಕ್ರೇನ್ ವಾರ್ ಆಗಲಿ, ಅಲ್ಲಿ ಜೆಲೆನ್ಸ್ಕಿ ಮತ್ತು ಪುಟಿನ್ ಒಟ್ಟಿಗೆ ಕೂರಿಸುವಂತ ತಾಕತ್ ಯಾರಿಗಾರು ಇತ್ತು ಅಂತಂದ್ರೆ ಅದು ನರೇಂದ್ರ ಮೋದಿಗೆ ಅಂತ ಹೇಳಿ ಇವತ್ತು ಅಮೆರಿಕ ಒಪ್ಕೊಳ್ಳುತ್ತೆ. 2014ಕ್ಕಿಂತ ಮೊದಲು ಪಾಕಿಸ್ತಾನ ಏನಾಗಿತ್ತು ಯೋಚನೆ ಮಾಡಿ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಅಲ್ಲಿಂದ ಗಡಿಯಾಚೆಗೆ ಗುಂಡಾರಿಸಿದ ಕೂಡಲೇ ವಾಪಸ್ ಪ್ರತ್ಯುತ್ತರನ ಕೊಡಬೇಕು ಅಂತ ಹೇಳಿದ್ರೆ ಡೆಲ್ಲಿಯಿಂದ ಆರ್ಡರ್ಸ್ ಬರಬೇಕಿತ್ತು. ಮೋದಿಯವರು ಬಂದ್ರು. ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿಂದ ಗುಂಡಾರಿಸಿದ್ರೆ ಇಲ್ಲಿಂದ ವಾಪಸ್ಸು ಫೈರ್ ಅಟ್ ವಿಲ್ ಅಂತ ಮನಸೋ ಇಚ್ಛೆ ನಮ್ಮವರು ವಾಪಸ್ಸು ಪ್ರತಿಕಾರವನ್ನು ತೆಗೆದುಕೊಳ್ಳಿಕ್ಕೆ ಅಲ್ಲೇ ಅಂತಹ ಒಂದು ಅವಕಾಶವನ್ನ ಹಕ್ಕನ್ನ ನರೇಂದ್ರ ಮೋದಿಜಿಯವರು ಕೊಟ್ಟರು. ಇವತ್ತು ಪಾಕಿಸ್ತಾನ ಸ್ಥಿತಿ ಏನಾಗಿದೆ ಯೋಚನೆ ಮಾಡಿ. ಪಾಕಿಸ್ತಾನದ ಬಗ್ಗೆ ನಾವು ಯೋಚನೆ ಮಾಡೋದು ಬಿಟ್ಬಿಟ್ಟು ಪಾಕಿಸ್ತಾನ ದಿವಾಳಿ ಆಗುವಂತ ಸ್ಥಿತಿಗೆ ಹೋಯ್ತು. ಇವತ್ತು ಪಾಕಿಸ್ತಾನದವರು ಬಾಲ ಬಿಚ್ಚಿದ್ರೆ ವಜೀರಿಸ್ತಾನದಲ್ಲೂ ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್ಗಳಾಗ್ತಿರ್ತದೆ. ನಮ್ಮ ಇವತ್ತು ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಆ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದೆ. ಡೋಕ್ಲಾಮ್ನಲ್ಲಿ ಸ್ಟ್ಯಾಂಡ್ ಆಫ್ ಆಯಿತು 2017ನಲ್ಲಿ. ಆ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಆಗಿರ್ಬೇಕಾದ್ರೆ ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ ಒಂದು ವರದಿ ಬಂತು. ಅವತ್ತು ಚೈನಾದವರು ಒಳಗಡೆ ಬರಬೇಕಾದ್ರೆ ಅದಕ್ಕಿಂತ ಮೊದಲು 2013 ಬಂದಿದ್ರು. ಅದೇ ಡೋಕ್ಲಾಮ್ ಹತ್ರನೇ ಬಂದಿದ್ರು. ಅದೇ ರೀತಿ ಚೂಮರ್ನಲ್ಲಿ ಬಂದಿದ್ರು. ಒಳಗಡೆ ಬಂದ್ಬಿಟ್ಟು ಚೈನೀಸ್ ಆರ್ಮಿ ಒಳಗಡೆ ನಮಗೆ 6-7 ಕಿಲೋಮೀಟರ್ ಒಳಗಡೆ ಬಂದು ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ರೆಡ್ ಆರ್ಮಿ ಅಂತ ಹೇಳಿ ಬ್ಯಾನರ್ ಹಿಡ್ಕೊಂಡು ನಿಂತಿದ್ರು. ಆದ್ರೆ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಆದಾಗ ಚೂಮರ್ನಲ್ಲಿ ಮತ್ತೆ ವಾಪಸ್ ಒಳಗಡೆ ಬಂದಾಗ ಮೋದಿಜಿಯವರು ಪ್ಯಾರಾ ಟ್ರೂಪರ್ಸ್ ಕಳಿಸಿ ಕಣ್ಣಿಗೆ ಕಣ್ಣಿಟ್ಟು ದೃಷ್ಟಿಗೆ ದೃಷ್ಟಿಯನ್ನು ನೆಟ್ಟು ಅವ್ರನ್ನ ವಾಪಸ್ ಪುಷ್ ಬ್ಯಾಕ್ ಅನ್ನ ಮಾಡಿದ್ರು. ಇದೆಲ್ಲ ಸಾಧ್ಯವಾಗಿದ್ದು ಯಾಕೆ? ಸ್ವಂತ ಬಲದಿಂದ ಒಂದು ಸರ್ಕಾರ ನಡೆಸುವಂತಹ ಶಕ್ತಿಯನ್ನ ನಿಮ್ಮ ಒಂದು ಓಟು ನರೇಂದ್ರ ಮೋದಿಜಿಯವರಿಗೆ ಕೊಟ್ಟಿದ್ರಿಂದಾಗಿ ಈ ದೇಶ ಒಬ್ಬ ಗಂಡು ಮಗನನ್ನ ಪ್ರಧಾನಿಯಾಗಿ ಪಡ್ಕೊಳ್ತು. ಅದು 2024ರಲ್ಲೂ ಬೇಕು. ಇವತ್ತು ನೀವು ಯೋಚನೆ ಮಾಡಿ, ಜಿಯೋ ಪಾಲಿಟಿಕ್ಸ್ ನಮಗೆ ಬಹಳ ಗಂಟೆಗಟ್ಟಲೆ ಹೇಳ್ಬೋದು, ಇಲ್ಲಿ ಎಷ್ಟೋ ಜನಕ್ಕೆ ಅರ್ಥ ಆಗ್ಬೋದು, ಅರ್ಥ ಆಗದಲ್ಲೇ ಇರ್ಬೋದು. ಇವತ್ತು ಮೋದಿಜಿ ವರ್ಸಸ್ ಆಲ್ ಅದರ್ ಪಾರ್ಟೀಸ್ ಅಲ್ಲ. ಇವತ್ತು ನಡೀತಾ ಇರೋದು ಮೋದಿಜಿ ವರ್ಸಸ್ ರೆಸ್ಟ್ ಆಫ್ ದಿ ವರ್ಲ್ಡ್. ಇವತ್ತೇನು ನಮ್ಮ ಜೊತೆ ಅಮೆರಿಕ ಇದೆ ಅಂತ ತಿಳ್ಕೊಳ್ಬೇಡಿ, ರಷ್ಯಾ ಇದೆ ಅಂತ ತಿಳ್ಕೊಳ್ಬೇಡಿ, ಫ್ರಾನ್ಸ್ ಇದೆ ಅಂತ ತಿಳ್ಕೊಳ್ಬೇಡಿ, ಅಥವಾ ಜರ್ಮನಿ ಇದೆ, UK ಇದೆ ಅಂತ ತಿಳ್ಕೊಳ್ಬೇಡಿ. ಮೋದಿಜಿ ಅಂತ ನಾಯಕತ್ವವನ್ನ ಇವತ್ತು ಯಾರನ್ನು ಕೂಡ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಅವರು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಹಿಸ್ಕೊಳ್ಳೋದಿಲ್ಲ ಅವರು. ಇಂತಹ ಒಬ್ಬ ಮೋದಿಜಿ ಅಂತ ಒಬ್ಬ ನಾಯಕ ಬೆಳೀತು ಅಂತ ಹೇಳಿದ್ರೆ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿಯಲ್ಲಿ ಇದ್ದಂತಹ ಒಂದು ದೇಶದ ನಾಯಕ ಗ್ಲೋಬಲ್ ಲೀಡರ್ ಆಗುವಂಥದ್ದನ್ನ, ಆ ರೀತಿ ಎಮರ್ಜ್ ಆಗುವಂಥದ್ದನ್ನ ಅವ್ರು ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆದರೆ ನಿಮ್ಮ ಒಂದು ಓಟು ಅಂತಹ ನಾಯಕತ್ವವನ್ನು ಕೊಟ್ಟಿದೆ. ಆ ನಾಯಕನನ್ನು ಉಳಿಸ್ಕೊಳ್ಬೇಕು. ನಾನು ಯಾಕಾಗಿ ವಿನ್ಸ್ಟನ್ ಚರ್ಚಿಲ್ ಹಾಗೆ ಸ್ಟಾಲಿನ್ ಮತ್ತೆ ರೂಸ್ವೆಲ್ಟ್ ಬಗ್ಗೆ ಹೇಳಿದೆ ಅಂತಂದ್ರೆ 75 ವರ್ಷದ ಹಿಂದೆ ಅವರು ಪಾಲಿಟಿಕ್ಸ್ ನಿರ್ಧಾರ ಮಾಡ್ತಿದ್ರು. 75 ವರ್ಷದ ಹಿಂದೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಭಿಕ್ಷೆನ ಬೇಡ್ತಾ ಇದ್ದು. 75 ವರ್ಷದ ನಂತರ ನಾವು ಜಿಯೋ ಪಾಲಿಟಿಕ್ಸ್ ನಾವು ನಿರ್ಧಾರ ಮಾಡಿದೀವಿ. ಇವತ್ತು ಕೂಡ ಯಾರು ಹೇಳಿತು ಅಂತ ಹೇಳಿದ್ರೆ ಏನು ಜಾಗತಿಕ ನಾಯಕತ್ವವನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂತಂದ್ರೆ PTM ಅಂತ ಹೇಳ್ತೀವಿ, ಪುಟಿನ್, ಟ್ರಂಪ್ ಅಂಡ್ ಮೋದಿ ಅಂತ ಹೇಳ್ತೀವಿ. ಟ್ರಂಪ್ ಸೋತಿದ್ರೆ ವಾಪಸ್ ಮತ್ತೆ ಬರ್ತಾರೆ. ಹಾಗೆ ಪುಟಿನ್ ಅದೊಂಥರ ಆಟೋಕ್ರಸಿ ಇರುವಂಥದ್ದು, ನಿರಂಕುಶ ಪ್ರಭುತ್ವ ಇರುವಂಥದ್ದು. ಆದರೆ ಜನರಿಂದ ಆಯ್ಕೆಯಾಗಿ ಜನರಿಂದ ಶಕ್ತಿನ ಪಡ್ಕೊಂಡು ಇವತ್ತು ಜಾಗತಿಕ ನಾಯಕರಾಗಿ ಹೊರಹೊಮ್ಮಿರುವಂಥವ್ರು ನರೇಂದ್ರ ಮೋದಿಜಿ. ಅವ್ರನ್ನ 2024ಕ್ಕೆ ಮತ್ತೊಂದ್ಸರಿ ಮರು ಆಯ್ಕೆಯನ್ನು ಮಾಡಿಕೊಡ್ಬೇಕು. ಅವರಿಗೆ ನಮ್ಮ ದಕ್ಷಿಣ ಕನ್ನಡದಿಂದಲಿರ್ಬೋದು, ಉಡುಪಿಯಿಂದ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿರುವಂತಹ 28 ಸೀಟನ್ನು ಗೆಲ್ಲಿಸಿ ನಾವು ಕಳಿಸಿಕೊಡ್ತು ಅಂತ ಹೇಳಿದ್ರೆ ಅವರ ಶಕ್ತಿ ಜಾಸ್ತಿ ಆಗುತ್ತೆ, ಈ ದೇಶದ ಶಕ್ತಿ ಜಾಸ್ತಿ ಆಗ್ತದೆ. ವಿವೇಕಾನಂದರು ಏನು ವಿಶ್ವಗುರು ಆಗುತ್ತೆ ಮುಂದೊಂದಿನ ಭಾರತ ಅಂತ ಹೇಳಿದ್ರು, ಅದು ಮೋದಿಜಿಯವರ ನೇತೃತ್ವದಲ್ಲಿ ಆಗ್ಲಿಕ್ಕೆ ಸಾಧ್ಯ. ಮೋದಿಜಿಯವರನ್ನ ಬಿಟ್ಟರೆ ತಿಳ್ಕೊಳ್ಳಿ, ಜಿಯೋ ಪಾಲಿಟಿಕ್ಸ್ ಜಾಗತಿಕ ರಾಜಕಾರಣ ಮೋದಿಜಿ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೊಬ್ಬ ಹುಟ್ಟಕ್ಕೂ ಸಾಧ್ಯ ಇಲ್ಲ. ಇನ್ನು 100 years ಅಲ್ಲಿ ಬರೆದಿಟ್ಕೊಳ್ಳಿ.